ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಕ್ರಮನ ಪ್ರತಿಯೊಂದು ಕಥೆಯೂ ಕೂಡ ನಮಗೆ ಸ್ವಾರಸ್ಯ ಅನಿಸುತ್ತೆ. ಬೇತಾಳ ಅವನಿಗೆ ಹೇಳಿದಂತಹ ಕಥೆಯಲ್ಲಿ ಜೀವನದ ಮೌಲ್ಯವಿತ್ತು. ಅಂಥದ್ದೇ ಒಂದು ಕತೆ ಈ ಮಧುಮಾಲತಿ. ಯಮುನಾ ನದಿ ತೀರದಲ್ಲಿ ಬ್ರಹ್ಮಸ್ಥಳ ಅನ್ನೋ ಊರು. ಆ ಊರಲ್ಲಿ ಒಬ್ಬ ಬ್ರಾಹ್ಮಣ, ಅವನ ಹೆಸರು ಕೇಶವಸ್ವಾಮಿ. ಈ ಕೇಶವಸ್ವಾಮಿಗೆ ಒಬ್ಬಳೇ ಮಗಳು. ನೋಡೋದಕ್ಕೆ ತುಂಬಾ ಸೌಂದರ್ಯವತಿ, ರೂಪಸಿ ಮತ್ತು ಅಷ್ಟೇ ಧೈರ್ಯಶಾಲಿ ಮತ್ತು ಬುದ್ಧಿವಂತೆ ಆಗಿದ್ಲು. ಅವಳನ್ನು ಮದುವೆ ಆಗಬೇಕು ಅಂದರೆ ಎಲ್ಲರೂ ತಾ ಮುಂದು ನಾ ಮುಂದು ಅಂತ ಸರದಿ ಸಾಲಿನಲ್ಲಿ ನಿಲ್ತಾ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ಮಧುಮಾಲತಿಗೆ ವರನನ್ನ ಹುಡುಕುವಂತಹ ಪ್ರಮೇಯಕ್ಕೆ ಕೇಶವಸ್ವಾಮಿ ಮುಂದಾಗ್ತಾರೆ. ಅವರು ಸ್ವಯಂವರ ಅನ್ನೋ ಪ್ರಕ್ರಿಯೆಯನ್ನು ಅದರ ಮೂಲಕ ಆರಂಭಿಸ್ತಾರೆ. ಯಾವಾಗ ಮಧುಮಾಲತಿಗೆ ಹೀಗೆ ಹುಡುಗನನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೋ, ವರಾನ್ವೇಷಣೆ ಪ್ರಾರಂಭವಾಗಿರುತ್ತೋ, ಆಗ ಅಲ್ಲಿಗೆ 3 ಕನ್ಯಕುಬ್ಜ ಅನ್ನೋ ಊರಿನಿಂದ 3 ಬ್ರಾಹ್ಮಣ ಯುವಕರು ಬರ್ತಾರೆ. ಆ ಬ್ರಾಹ್ಮಣ ಯುವಕರಿಗೆ ಮಧುಮಾಲತಿಯನ್ನು ನೋಡಿ ಬಹಳನೇ ಆಸೆ ಆಗುತ್ತೆ ಮತ್ತು ಇಂಥವಳನ್ನು ಪತ್ನಿಯಾಗಿ ಪಡಿಬೇಕು ಅನ್ನೋ ಉತ್ಕಟೇಚ್ಛೆ ಅವರಲ್ಲಿ ಆರಂಭವಾಗುತ್ತೆ. ಆದರೆ ಅವ್ರಿಗೂ ಒಂದು ಕರಾರು ವಿಧಿಸಲಾಗುತ್ತೆ. ಸ್ವಯಂವರದ ಮೂಲಕ ಯಾರು ನೀವು ಮಗಳ ಮನಸ್ಸನ್ನು ಗೆಲ್ತೀರೋ ಅವರು ಮದುವೆ ಆಗಬಹುದು ಅಂತ. ಸರಿ, 1-2 ದಿನ ಅಲ್ಲೇ ತಂಗಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಮಧುಮಾಲತಿ ಮಲಿಕೊಂಡಿದ್ದಾಗ ಅಲ್ಲಿಗೆ ಒಂದು ನಾಗರ ಹಾವು ಬರುತ್ತೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಆ ನಾಗರ ಹಾವು ಕಚ್ಚಿದ ಪರಿಣಾಮ ವಿಷ ತಲೆಗೇರಿ ಮಧುಮಾಲತಿ ಸತ್ತು ಹೋಗ್ತಾಳೆ. ಆ ವಿಚಾರ ಇಡೀ ಊರಿಗೆ ಗೊತ್ತಾದಾಗ ಎಲ್ಲರೂ ಕೂಡ ಸ್ತಂಭೀಭೂತರಾಗ್ತಾರೆ. ಆದರೆ ಅದರಿಂದ ಮನನೋಯೋದು ಮಾತ್ರ ಈ 3 ಯುವಕರು. ಒಳ್ಳೆ ಯುವತಿಯನ್ನು ನಾವು ಕಳ್ಕೊಂಬಿಟ್ವಲ್ಲ. ಈ ಮಾತನ್ನು ಅವ್ರು ಅಂದ್ಕೊಂಡಾಗ ವಾಪಸ್ ಊರಿಗೆ ಹೋಗ್ಬಿಡ್ಬೋದಾಗಿತ್ತು. ಆದರೆ ಅವ್ರು ಹಂಗೆ ಮಾಡೋದಿಲ್ಲ. ಇಲ್ಲ, ಅವಳಿಲ್ಲದೇ ಇದ್ದರೂ ಕೂಡ ಅವಳ ನೆನಪಲ್ಲೇ ನಾವು ಇರ್ತೀವಿ ಅಂತ ಒಬ್ಬರು ಅವಳ ನೆನಪಲ್ಲಿ ದೇಶಾಂತರ ಹೋದರೆ ಮತ್ತೊಬ್ಬ ಅವಳ ಅಸ್ಥಿಯನ್ನು ತಗೊಂಡು ಗಂಗಾ ನದಿಯ ತಟಕ್ಕೆ ಹೋಗ್ತಾನೆ. ಮತ್ತೊಬ್ಬ ಅವಳನ್ನು ಎಲ್ಲಿ ಸುಡಲಾಗಿರುತ್ತೋ ಅಲ್ಲಿಯೇ ಮತ್ತೊಬ್ಬ ಗುಡಿಸಲನ್ನು ಹಾಕಿ ಮಲಗ್ತಾನೆ. ಸರಿ, ಎಲ್ಲವೂ ಆಯಿತು. ಬಹಳ ಕಾಲ ಮುಂದುವರಿಯಿತು. ಈ ದೇಶಾಂತರ ಹೋಗಿದ್ನಲ್ಲ, ಅಲ್ಲಿ ಒಂದು ಘಟನೆಯನ್ನು ಆತ ನೋಡ್ತಾನೆ. ಅಂದರೆ ಆತ ತಂಗಿದ್ದಂತಹ ಮನೆಯಲ್ಲಿ ಒಂದು ಮಗು ಇರುತ್ತೆ. ಬಹಳನೇ ಹಠ ಮಾಡ್ತಾ ಇರುತ್ತೆ, ಸಣ್ಣ ಮಗು. ಆ ಮಗುವಿನ ಹಠ ನೋಡೋಕ್ಕಾಗದೆ ಅವಳ ತಾಯಿ ಏನು ಮಾಡ್ತಾಳೆ, ಉರಿಯೋ ಬೆಂಕಿಗೆ ಮಗುವನ್ನು ಎಸೆದು ಬಿಡ್ತಾಳೆ. ಅದನ್ನು ನೋಡಿ ಇವನು ಗಾಬರಿಯಾಗಿಬಿಡ್ತಾನೆ. ಅಲ್ಲ, ಎಂತಹ ನಿರ್ದಯಿ ತಾಯಿ, ಇವಳಿಗೇನು ಮನಸ್ಸೇ ಇಲ್ವಾ? ಮಗುವನ್ನು ಈ ಥರ ಮಾಡಿದ್ಲಲ್ಲ. ಇವ್ರ ಮನೆಗೆ ಊಟ ಮಾಡೋದಿರಲಿ, ಇವ್ರ ಮನೆಗೆ ಇರೋದು ಕೂಡ ಅಕ್ಷಮ್ಯ ಅಪರಾಧ ಅಂತ ಅಲ್ಲಿಂದ ಹೊರಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಯಾವಾಗ ಅವನು ಹೊರಡೋದಕ್ಕೆ ಅನುವಾಗ್ತಾನೋ ಅವಳ ಗಂಡ ಅವನನ್ನು ತಡಿತಾನೆ. ನೀವೇನು ಯೋಚನೆ ಮಾಡಬೇಡಿ, ಮನೆಗೆ ಅತಿಥಿಗಳಾಗಿ ಬಂದಿದ್ದೀರಾ, ಹಾಗೆ ವಾಪಸ್ ಹೋಗಬಾರ್ದು, ಒಂದು ಕ್ಷಣ ಇರಿ ಅಂತ ಹೇಳಿ ಯಾವುದೋ ಒಂದು ಪುಸ್ತಕವನ್ನು ತಂದು ಮಂತ್ರೋಚ್ಚಾರಣೆ ಮಾಡ್ತಾನೆ. ಸತ್ತು ಹೋಗಿದ್ದ ಬಾಲಕ ಎದ್ದು ಬಂದುಬಿಡ್ತಾನೆ. ಅದನ್ನು ನೋಡಿ ಇವನಿಗೆ ಆಶ್ಚರ್ಯ. ನಿಜಕ್ಕೂ ಈ ರೀತಿಯಾಗಿ ಮಾಡಬಹುದಾ? ಇದು ಮೃತ ಸಂಜೀವಿನಿ ಮಂತ್ರ. ಸಂಜೀವಿನಿ ಮಂತ್ರವನ್ನು ಪಡಿಸಿದ್ರೆ ಸಾಕು, ಸತ್ತವರು ಕೂಡ ಬದುಕಿ ಬರ್ತಾರೆ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಅದನ್ನು ಕೇಳಿದಾಗ ಇವನಿಗೆ ಮಧುಮಾಲತಿಯನ್ನು ಯಾಕೆ ಬದುಕಿಸ್ಕೊಳ್ಬಾರ್ದು ಅನ್ನೋ ಆಸೆ ಚಿಗುರೊಡೆಯುತ್ತೆ. ಅವನನ್ನು ಯಾವ ರೀತಿಯಾಗಿ ಈ ಮಂತ್ರೋಚ್ಚಾರಣೆ ಮಾಡಬೇಕು ಅನ್ನೋದನ್ನು ಹೇಳಿಸ್ಕೊಂಡು ಆ ಪುಸ್ತಕವನ್ನು ಹೊತ್ಕೊಂಡು ಮಧುಮಾಲತಿಯನ್ನು ಸುಟ್ಟಂತಹ ಸ್ಥಳಕ್ಕೆ ಬರ್ತಾನೆ. ಅಲ್ಲಿಗಾಗಲೇ ಗಂಗಾ ನದಿಯತ್ತ ಹೋಗಿದ್ದಂತಹ ಆ ಹುಡುಗನೂ ಕೂಡ ವಾಪಸ್ ಬರ್ತಾನೆ. ಇನ್ನು ಅಲ್ಲಿ ಗುಡಿಸಲನ್ನು ಹಾಕಿ ಮಲಗಿದ್ದಂತಹ ಅವನು ಕೂಡ ಇವರನ್ನು ನೋಡಿ ಖುಷಿಯಾಗ್ತಾನೆ. 3 ಕೂಡ ಒಟ್ಟಿಗೆ ಸೇರ್ತಾರೆ. ಬಂದ ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾರೆ. ಹೌದಾ, ಮಧುಮಾಲತಿಯನ್ನು ಬದುಕಿಸ್ಬೋದಾ? ಹಾಗಾದರೆ ಬದುಕಿಸು ನೋಡೋಣ ಕೇಳ್ತಾರೆ. ಇವನು ಒಂದೇ ಉಸಿರಿನಲ್ಲಿ ತಾನೇನೇನು ಮಂತ್ರವನ್ನು ಕಲ್ತಿದ್ನೋ ಎಲ್ಲವನ್ನು ಉಚ್ಚಾರ ಮಾಡಿ ಅವಳ ಒಂದು ಅಸ್ಥಿಯ ಮೇಲೆ ಹಾಕ್ತಾನೆ. ಅವಳನ್ನು ಎಲ್ಲಿಂದ ಸುಟ್ಟಿದ್ರೋ ಅಲ್ಲಿಯೇ ಕೂಡ ಅವಳು ಅತ್ಯಂತ ರೂಪಸಿಯಾಗಿ ಮತ್ತೆ ಹುಟ್ಟಿ ಬರ್ತಾಳೆ. ಅದನ್ನು ನೋಡಿ ಈ 3 ಆಶ್ಚರ್ಯ. ಅವಳೇನೋ ಬಂದಳು. ಈಗ 3 ಮತ್ತೆ ಸ್ಪರ್ಧೆ ಉಂಟಾಗುತ್ತೆ. ನಾನು ಮದುವೆ ಆಗಬೇಕು, ಯಾಕಂದರೆ ನಾನು ಅವಳಿಗೆ ಜೀವ ನೀಡಿದ್ದೀನಿ ಅಂತ ಒಬ್ಬ ಅಂತಾನೆ. ನಾನು ಅವಳ ಅಸ್ಥಿಯನ್ನು ಗಂಗಾ ನದಿಯವರೆಗೂ ತೊಗೊಂಡೋಗಿ ಅಸ್ಥಿಯನ್ನು ಬಿಟ್ಟು ಆ ನೀರನ್ನು ತಂದು ಚಿಮುಕ್ಸಿದ್ರಿಂದನೇ ಅವಳು ಬದುಕಿದ್ಲು ಅಂತ ಇವನು ಹೇಳ್ತಾನೆ. ನೀವಿಬ್ಬರೂ ಹೋದರೂ ಕೂಡ ಅವತ್ತಿಂದ ಇವಳ ಒಂದು ಅಸ್ಥಿಯ ಮೇಲೆ, ಅಂದರೆ ಅವಳು ನೆಲೆಸುಟ್ಟಿದ್ದಾರೋ ಅಲ್ಲೇ ಅವಳ ಸಮಾಧಿ ಮೇಲೆ ಮಲಗಿದ್ದೀನಿ. ನಾನು ಧೈರ್ಯವಂತ, ನಾನು ಅವಳನ್ನು ಹೆಚ್ಚಿಗೆ ಪ್ರೀತಿಸೋದು, ನಾನು ಅವಳನ್ನ ಮದುವೆ ಆಗಬೇಕು ಅಂತ 3ನೇವನೇ ಹೇಳ್ತಾನೆ. ಹೇಗಪ್ಪ ಈ 3ರಲ್ಲಿ ನಾನು ಆಯ್ಕೆ ಮಾಡ್ಕೊಳ್ಳೋದು? ಮಧುಮಾಲತಿಗೂ ಕೂಡ ಆ ಒಂದು ಪ್ರಶ್ನೆ ಕಾಡುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಬೇತಾಳ ವಿಕ್ರಮನನ್ನು ಕೇಳುತ್ತೆ, ನೀನು ಈಗ ನಿಜವನ್ನು ಹೇಳು, ಈ 3ರಲ್ಲಿ ಯಾರು ನಿಜವಾಗಿಯೂ ಮಧುಮಾಲತಿಯನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಅರ್ಹರು? ಒಬ್ಬ ನದಿಯ ತಟದವರೆಗೂ ಹೋಗಿ ಆ ಒಂದು ಪವಿತ್ರ ನೀರನ್ನು ತಂದು ಈಕೆಗೆ ಹಾಕಿದ್ದಾನೆ.
ಇನ್ನೊಬ್ಬ ಅವಳ ಸಮಾಧಿ ಮೇಲೆ ಮಲಗಿದ್ದಾನೆ. ಈ ಮೂವರಲ್ಲಿ ಯಾರು ಅರ್ಹರು ಅಂದಾಗ ವಿಕ್ರಮ ಹೇಳ್ತಾನೆ, ನನ್ನ ಪ್ರಕಾರ ಯಾರು ಸಂಜೀವಿನಿ ಮಂತ್ರವನ್ನು ಹೇಳಿ ಅವಳನ್ನು ಬದುಕಿಸಿದ್ನೋ ಅವನು ಅವಳಿಗೆ ಅಪ್ಪನಾಗ್ತಾನೆ. ಅದು ಹೇಗೆ? ನಮಗೆ ಜೀವ ಕೊಡೋದು ಯಾರು? ತಂದೆ ತಾಯಿ, ದೇವರು ಕೊಟ್ಟ ಜೀವವನ್ನು ಭೂಮಿಗೆ ತರೋದು ತಂದೆ ತಾಯಿ ತಾನೆ. ಅಂದಮೇಲೆ ಆಕೆಗೆ ಈತ ಅಪ್ಪನಾಗ್ತಾನೆ. ಸರಿ, ಎರಡನೇವನು ಗಂಗಾ ನದಿಗೆ ಹೋಗಿ ಇವಳ ಅಸ್ಥಿಯನ್ನು ವಿಸರ್ಜಿಸಿದ್ದಾನೆ. ಅಂದರೆ ಇವಳು ಸತ್ತ ನಂತರ ಇವಳ ಅಸ್ಥಿಯನ್ನು ತಗೊಂಡು ಗಂಗಾ ನದಿಗೆ ಹಾಕಿದ್ದಾನೆ. ಅಂದರೆ ಅವನೇನಾಗ್ತಾನೆ? ಮಗ ಆಗ್ತಾನೆ. ಯಾಕಂದರೆ ತಂದೆ ತಾಯಿ ಸತ್ತರೆ ಅವರ ಅಸ್ಥಿಯನ್ನು ಯಾರು ಗಂಗಾ ನದಿಗೆ ಹಾಕ್ತಾರೆ? ಮಗ ಅಥವಾ ಮಕ್ಕಳು ಅಲ್ವಾ? ಮಗನಾಗ್ತಾನೆ. ಅಲ್ಲಿಗೆ ನಿಜವಾಗಿಯೂ ಮಧುಮಾಲತಿಯನ್ನು ಕೈ ಹಿಡಿಯುವಂತಹ ಅರ್ಹತೆ ಮತ್ತು ಎಲ್ಲ ರೀತಿಯ ಸಂಪನ್ನಗಳನ್ನು ಹೊಂದಿದವನು ಮೂರನೆಯವನು. ಅವಳ ಸಮಾಧಿಯನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಅಲ್ಲೇ ಹಗಲಿರುಳು ಯಾವುದಕ್ಕೂ ಭಯಪಡದೆ ಅವಳ ಧ್ಯಾನದಲ್ಲೇ ನಿರತನಾಗಿದ್ದಂಥವನು. ಅವನೇ ಮಧುಮಾಲತಿಯನ್ನು ಮದುವೆಯಾಗಬೇಕು ಅನ್ನೋ ಮಾತನ್ನು ವಿಕ್ರಮ ಹೇಳ್ತಾನೆ. ಆಗ ಬೇತಾಳ, ಭಲೆ ರಾಜ, ಆದರೆ ನೀನು ನಿನ್ನ ನಿಬಂಧನೆಯನ್ನು ಮೀರಿದ್ದೀಯಾ. ನಾನು ಹೇಳಿದ್ದು ನಾನು ಕಥೆಯನ್ನು ಹೇಳ್ತೀನಿ, ನೀನು ಯಾವುದೇ ಕಾರಣಕ್ಕೂ ತುಟಿ ಬಿಚ್ಚಬಾರ್ದು ಅಂತ. ನೀನು ನನ್ನ ಪ್ರಶ್ನೆ ಕೇಳ್ತಿದ್ದಂಗೆ ತುಟಿ ಬಿಚ್ಚಿದ್ರಿಂದ ನಾನು ಮತ್ತೆ ನಿನಗೆ ಸಿಗೋದಿಲ್ಲ ಅಂತ ಹೇಳಿ ಮುತ್ತುಕದ ಮರಕ್ಕೆ ಹೋಗಿ ನೇತಾಕೊಂಡ್ಬಿಡುತ್ತೆ. ಇವನು ಮತ್ತೆ ಹೋಗಿ ಅಲ್ಲಿಂದ ಬೇತಾಳವನ್ನು ಕರ್ಕೊಂಡು ಬರ್ತಾನೆ. ಸ್ನೇಹಿತರೆ, ಇದು ಕಥೆ ಮಾತ್ರವಲ್ಲ, ಇದು ನಮಗೆ ಕಾಲ್ಪನಿಕ ಅನಿಸ್ಬಹುದು ಅಥವಾ ಕಪೋಲ ಕಲ್ಪಿತ ಅನಿಸ್ಬಹುದು. ಆದರೆ ಇದರಲ್ಲಿ ಅಡಕವಾಗಿರುವಂತಹ ಸಂದೇಶ, ಯಾರು ಯಾವ ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ತಗೊಳ್ತಾರೆ, ತಮ್ಮ ಮನಸ್ಸಿನ ಭಾವನೆ ಬೇರೆ, ಆದರೆ ಆ ಕ್ಷಣದಲ್ಲಿ ಉಂಟಾಗುವಂತಹ ಮನಸ್ಥಿತಿಯ ಮೇಲೆ ಆ ಒಂದು ಪರಿಸ್ಥಿತಿಯಲ್ಲಿ ಯಾರು ಯಾವುದನ್ನು ಗೆಲ್ಲಬೇಕು ಅಥವಾ ಯಾವುದನ್ನು ಪಡಿಬೇಕು ಅನ್ನೋದು ನಿರ್ಧಾರವಾಗುತ್ತೆ ಅನ್ನೋದು ಈ ಕಥೆಯಿಂದ ನಮಗೆ ವೇದ್ಯವಾಗುತ್ತೆ. ಸ್ನೇಹಿತರೆ, ಈ ಕಥೆಯನ್ನು ನೀವು ಈ ಹಿಂದೆ ಎಲ್ಲಾದರೂ ಕೇಳಿದರೆ ಅಥವಾ ಈ ಕಥೆಯ ಮೂಲ ಸತ್ವದ ಬಗ್ಗೆ ನಿಮಗೇನು ಅನಿಸುತ್ತೆ? ಪ್ರೇಮಜೀವಿಯ ಕಥಾ ಪ್ರಪಂಚದ ಕಥೆಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಹಂಚಿ. ನಿಮ್ಮಲ್ಲಿ ಇದೇ ರೀತಿಯ ಹೊಸ ಕಥೆಗಳಿದ್ದರೆ ಎಲ್ಲ ರೀತಿಯ ಕಥೆಗಳನ್ನು ಕೂಡ ಪ್ರಸಾರ ಮಾಡಲಾಗುವುದು. ಆದರೆ ಅದರಲ್ಲಿ ನಿಮ್ಮ ಒಂದು ಸ್ವರಚನೆ ಇದ್ದರೆ ಖಂಡಿತವಾಗಿಯೂ ಒಳ್ಳೆಯದು. ಧನ್ಯವಾದಗಳು.